ಇನ್ನು ಸಾಮಾಜಿಕ ಬಹಿಷ್ಕಾರ ನಿಷೇಧ ವಿಧೇಯಕ ಅಂಗೀಕಾರವಾಗಿದೆ. ವಿಧಾನಸಭೆಯಲ್ಲಿ ಸಚಿವ ಮಹದೇವಪ್ಪ ಮಂಡಿಸಿದಂತಹ ಬಿಲ್ ಇದು. ಈ ಬಿಲ್ ಇದೀಗ ಅಂಗೀಕಾರವಾಗಿದೆ ಅಂತ ಆ ಬಿಲ್ ಕುರಿತಾಗಿಯೂ ಕೂಡ ಚರ್ಚೆ ಆಗ್ತಾ ಇದೆ. ಶಾಸಕರ ಸರ್ವಾನುಮತ ಚರ್ಚೆ ಬಳಿಕ ಬಿಲ್ ಅಂಗೀಕಾರವಾಗಿದೆ. ರಾಜ್ಯ ಸರ್ಕಾರದ ವಿಧೇಯಕವನ್ನ ಬಿಜೆಪಿ ಸ್ವಾಗತಿಸಿದೆ. ಶಾಸಕರ ಸರ್ವಾನುಮತ ಚರ್ಚೆ ಬಳಿಕ ಬಿಲ್ ಅಂಗೀಕಾರವಾಗಿದೆ. ರಾಜ್ಯ ಸರ್ಕಾರದ ವಿಧೇಯಕವನ್ನ ಬಿಜೆಪಿ ಸರ್ವಾನುಮತದಿಂದ ಸ್ವಾಗತಿಸಿದೆ ಅಂತೆ. 2 ವರ್ಷಗಳ ಸಾಧನೆ ಅಂತ ಬೋರ್ಡ್ ಹಾಕ್ಕೊಳ್ತೀರಿ ಅಂತ ಕೂಡ ಚರ್ಚೆ ಆಗಿದೆ. ಸಾಮಾಜಿಕ ಬಹಿಷ್ಕಾರ ನಿಷೇಧದ ಕುರಿತಾಗಿ ಆರ್ ಅಶೋಕ್ ಹೀಗೆ ಚರ್ಚೆ ಮಾಡಿದ್ದಾರೆ. 2 ವರ್ಷಗಳ ಸಾಧನೆ ಅಂತ ಬೋರ್ಡ್ ಹಾಕ್ಕೊಳ್ತೀರಿ, ಅದೇ ರೀತಿ ಕಾನೂನಿನ ಬಗ್ಗೆ ಕೂಡ ಜನರಿಗೆ ಜಾಗೃತಿಯನ್ನ ಮೂಡಿಸಿ ಅಂತ ಹೇಳಿದ್ದಾರೆ. ಈ ವೇಳೆ ಮಧ್ಯ ಪ್ರವೇಶಿಸಿದ್ದಾರೆ ಬಿಜೆಪಿ ಶಾಸಕ ಹರೀಶ್ ಪೂಂಚ ಏನಂತ ಹೇಳಿದ್ರು, ಇದು RSS ಆಶಯಕ್ಕೆ ಸರಿಯಾಗಿ ಈ ವಿಧೇಯಕವನ್ನ ಸರ್ಕಾರ ತಂದಿದೆ ಅಂತ ಹೇಳಿದ್ರಂತೆ. ಆಬ್ವಿಯಸ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಆದ್ರ ಮೇಲೆ RSS ಆಶಯ ಅನ್ನುವಂಥ ಪ್ರಶ್ನೆ ಬರಲ್ಲ. ಈ ವಿಚಾರದ ಕುರಿತಾಗಿ ಕೂಡ ಚರ್ಚೆ ಆಗಿದೆ. ಸಂವಿಧಾನ ಅಂಬೇಡ್ಕರ್ ಆಶಯದ ಮೇಲೆ ನಾವು ಬಿಲ್ ತಂದಿದ್ದೀವ್ರಿ, ನಿಮ್ಮ RSS ಆಶಯದ ಮೇಲೆ ಅಲ್ಲ ಅಂತ ಚರ್ಚೆ ನಡೆದಿದೆ. ಮಹಾನ್ ರಾಷ್ಟ್ರದಲ್ಲಿ ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾದಂಥ ಸಮುದಾಯಗಳು, ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸ್ವಾಯತ್ತತೆಯನ್ನೇ ಹೊಂದಿರತಕ್ಕಂಥ ಸಮುದಾಯಗಳು ಮತ್ತು ಆರ್ಥಿಕ ಬಲಾಢ್ಯರು ಮತ್ತು ಭೂ ಒಡೆಯರು ಮತ್ತು ವ್ಯಾಪಾರಿಗಳ ಹಿಡಿತಕ್ಕೆ ಸಿಲುಕಿ ನಲುಗು ಹೋಗಿರ್ತಕ್ಕಂಥ ಸಮುದಾಯಗಳನ್ನು ಪಟ್ಟಭದ್ರರು ಕಾಲಕಾಲಕ್ಕೆ ಶೋಷಣೆ ಮಾಡ್ತಾ ಸಮಾಜದ ಮುಖ್ಯವಾಹಿನಿಯಿಂದ ಅವರನ್ನು ದೂರ ಸರಿಸುತ್ತಾ 2ನೇ ದರ್ಜೆಯ ಪ್ರಜೆಗಳಾಗಿ ಕಾಣುವಂಥ ಪ್ರವೃತ್ತಿ ನಮ್ಮ ವರ್ಣಾಶ್ರಮ ಧರ್ಮದಲ್ಲಿ ನೋಡ್ತಾ ಬಂದಿದ್ದೇವೆ. ವರ್ಣಾಶ್ರಮ ಧರ್ಮದಲ್ಲಿ ಪಂಚಮರನ್ನು ಪ್ರತ್ಯೇಕವಾಗಿ ಇಟ್ಟಿರ್ತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಇರ್ತಕ್ಕಂಥ ವ್ಯಾಖ್ಯಾನಗಳನ್ನು ನಾವು ನೋಡಬೇಕಾಗುತ್ತೆ. ಮನೆ ಅಧ್ಯಕ್ಷರೇ, ನಾವು ಈ ಸಾರಿ ನಮ್ಮ ಸರ್ಕಾರ ಬಂದ ಮೇಲೆ ಕ್ಯಾಬಿನೆಟ್ನಲ್ಲಿ ಸಂವಿಧಾನದ ಪೀಠಿಕೆಯನ್ನು ಕಡ್ಡಾಯವಾಗಿ ಶಾಲಾ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಸರ್ಕಾರದ ಕಾರ್ಯಕ್ರಮಗಳು ಮತ್ತು ವಿಧಾನಸೌಧ, ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗಳಲ್ಲಿ ಕಡ್ಡಾಯವಾಗಿ ಓದುವತಕ್ಕಂಥ ಪರಿಪಾಠವನ್ನು ಮಾಡ್ತಾ ಬಂದಿದ್ದೇವೆ. ಆ ಒಂದು ಪೀಠಿಕೆಯ ಸಾರಾಂಶವನ್ನು ನೋಡಿದಾಗ ನನಗೆ ಸ್ಥಾನ ಬೇಕು, ಘನತೆ ಬೇಕು, ಅವಕಾಶ ಬೇಕು, ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂಥ ವಿಚಾರಗಳ ಪ್ರಸ್ತಾವನೆ ಇದೆಯಲ್ಲ, ಆ ಜನರಿಗೆ ಸಿಗ್ತಾ ಇದೆಯೋ ಇಲ್ಲವೋ ಅನ್ನೋದನ್ನು ಪರಾಮರ್ಶಿಸಬೇಕಾಗುತ್ತೆ. ನಾವೆಲ್ಲ ಶಾಸನ ಮಾಡಿರ್ತಕ್ಕಂಥವ್ರು, ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥವರು, ಅದರಂತೆ ನಡಿಬೇಕು ಅಂತ ಬಯಕೆಯನ್ನು ಇಟ್ಕೊಂಡು ಸಮಾಜದ ನಿರ್ಮಾಣಕ್ಕಾಗಿ ಶಾಸನಗಳ ಮುಖಾಂತರ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡಬೇಕಂತ ಬಯಸಿರ್ತಕ್ಕಂಥ ಜನಪ್ರತಿನಿಧಿಗಳು, ರಾಜಕೀಯ ಪಕ್ಷಗಳು ಈ ಕಡೆ ನೋಡದೆ ಹೋದರೆ ನಾವು ಸ್ವತಂತ್ರ ಬಂತು, ಆದರೆ ಸಮಾನತೆ ಇಲ್ಲದ ಸ್ವತಂತ್ರನೇ ಇಲ್ಲ, ಅದಕ್ಕೆ ಅರ್ಥನೇ ಇಲ್ಲ. ಆರ್ಥಿಕ ಸ್ವಾವಲಂಬನೆ ಇಲ್ಲದೆ, ಸಾಮಾಜಿಕ ಸಮಾನತೆ ಇಲ್ಲದೆ ಇದ್ದರೆ ಸ್ವಾತಂತ್ರ್ಯದ ಅರ್ಥವಾದರೂ ಏನು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರನ್ನ ನಾನು ತಮ್ಮ ಮೂಲಕ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸಿವಿಲ್ ರೈಟ್ಸ್ ಅಂದರೆ ನಾಗರಿಕ ಹಕ್ಕುಗಳು, ಮೂಲಭೂತ ಹಕ್ಕುಗಳು, ಸಮಾನ ಅವಕಾಶಗಳು ಅಂದರೆ ಎಲ್ಲ ಸಾರ್ವಜನಿಕ ಕ್ಷೇತ್ರ, ವ್ಯಾಪಾರ, ಕೃಷಿ ಮತ್ತು ಬೇರೆ ಬೇರೆ ಉದ್ಯೋಗಗಳಲ್ಲಿ ಎಲ್ಲ ಜನರು ಮಾತೃತ್ವವನ್ನು ಕಾಪಾಡಿಕೊಳ್ಳಲಿಕ್ಕೆ ನಮ್ಮ ಸಮಾಜದಲ್ಲಿ ಇನ್ನೂ ಸಾಧ್ಯ ಆಗದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಬಹಿಷ್ಕಾರದಂಥ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆಯ ಅಸಹಜವಾದಂಥ ಮಾನವ ಸಮುದಾಯದ ನಡವಳಿಕೆಯನ್ನು ಹತ್ತಿಕ್ಕಬೇಕಾದ್ರೆ ಇಂಥ ಒಂದು ಐತಿಹಾಸಿಕವಾದಂಥ ಕಾನೂನಿನ ಅವಶ್ಯಕತೆ ಇದೆ ಅಂತ ಹೇಳಿ ಈ ಒಂದು ಮಹಾನ್ ರಾಷ್ಟ್ರದಲ್ಲಿ ಶತಶತಮಾನಗಳಿಂದ